ಈ ರೀತಿ ಮಲಗಿರುವಂತಹ ಗೋವು, ಆಕ್ಟಿವ್ ಆಗಿ ಓಡಾಡ್ತಿದ್ದಂತಹ ಗೋವಿದು. ಇಂತಹ 6 ಗೋವುಗಳನ್ನ ವಿಷ ಇಟ್ಟು ಕೊಂದಿರ್ತಕ್ಕಂತಹ ನೀಚರು ನಮ್ಮ ಸಮಾಜದಲ್ಲಿದ್ದಾರೆ. ಅದು ಒಂದು 13 ತಾರೀಕಿಗೆ ಗಬ್ಬದೊಂದು ದನ ಡೆತ್ ಆಯ್ತು. ಅದರ ಮುಂಚೆ ಅದೇ ದನ ಒಮ್ಮೆ ಅಡ್ಡ ಬಿದ್ದ ನಂತರ ಅದರ ಕುತ್ತಿಗೆ ಫುಲ್ ಬೆಂಡ್. ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯಕ್ಕೂ ಕೂಡ ಒಂದು ಸಣ್ಣ ನೋವನ್ನ ಮಾಡದಂತದ್ದು ಈ ಗೋಮಾತೆ. ನೋಡಿ ಇಲ್ಲಿ, ಇದು ಕೂಡ ಇವಾಗ ಸಾವು ಬದುಕಿನ ಹೋರಾಟದಲ್ಲಿದೆ. ಯಾರೋ ಅವಿವೇಕಿಗಳು ಹಾಗೆ ದುಷ್ಟರಿಟ್ಟಿರುವಂತ ವಿಷದಿಂದ 6 ಗೋವುಗಳನ್ನ, ಹೊಟ್ಟೆಯಲ್ಲಿ ಕರುವಿದ್ದಂತ ಗೋವುಗಳನ್ನ ಇವತ್ತು ಕಳ್ಕೊಂಡಿದ್ದಾರೆ. ಅಂತ ಗೋವುಗಳನ್ನ 50 ವರ್ಷದಿಂದ ಸಾಕ್ತಿರ್ತಕ್ಕಂಥ ಇವರ ಮನೆಯಲ್ಲಿ ಇರುವಂತಹ ಗೋವುಗಳನ್ನ ಮಾಮೂಲಾಗಿ ಮೇಯೋದಕ್ಕೆ ಬಿಟ್ಟಿದ್ದಾರೆ. ಒಂದು ಹೃದಯ ವಿದ್ರಾವಕ ಘಟನೆ ಎಷ್ಟರ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ನಮ್ಮ ಕರಾವಳಿಯಲ್ಲಿ ಈ ಪರಶುರಾಮನ ಸೃಷ್ಟಿಯ ನಾಡಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ತಡ್ಕೊಳ್ಳೋದಕ್ಕೆ ಅಸಾಧ್ಯ. ಇನ್ನೇನು 2-3 ತಿಂಗಳಲ್ಲಿ ಅದು ಕರು ಹಾಕಬೇಕಾಗಿತ್ತು. ಕಣ್ಣ ಮುಂದೆಯೇ ವಿಲವಿಲ ಒದ್ದಾಡಿ ಸತ್ತಿದೆ ಅಂತ ಹೇಳಿದ್ರೆ ಅದರ ನೋವು ಎಷ್ಟು ಇರಬೇಡ. ಯಾರು ಈ ಗೋವುಗಳನ್ನ ಕೊಂದಿದ್ದಾರೆ ಅವರಿಗೆ ಸರಿಯಾಗಿರುವಂತ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ನಾನು ಸುಳ್ಯದಿಂದ ಈ ನೀರ್ಮಾರ್ಗದ ಕೆಲ್ರಾಯಿಗೆ ಬಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರಿನ ನೀರ್ಮಾರ್ಗದ ಪಕ್ಕದಲ್ಲಿರುವಂತಹ ಕೆಲ್ರಾಯಿ ಅಂತ ಹೇಳುವಂತ ಒಂದು ಏರಿಯಾದಲ್ಲಿದ್ದೇನೆ. ಈ ಸ್ಟೋರಿಯನ್ನ ನೀವು ನೋಡಿದ್ರೆ ಎಂತವರ ಕರುಳು ಕೂಡ ಕಿತ್ತು ಬರುವಂತಹ ಒಂದು ಬಹಳ ನೋವಿನ ಸಂಗತಿ ಇದು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು 2ರಿಂದ 2.5 ವರ್ಷಗಳ ಕಾಲ ಒಂದು ಮಗುವಿಗೆ ತನ್ನ ಹೆತ್ತ ತಾಯಿ ಹಾಲನ್ನು ಕೊಡಬಹುದು. ಅದರ ನಂತರದಲ್ಲಿ ನಮ್ಮ ಜೀವನ ಪೂರ್ತಿ ನಮಗೆ ಹಾಲನ್ನು ಕೊಟ್ಟು ನಮಗೆ ಆರೋಗ್ಯವನ್ನ ಕೊಡ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಾಮಧೇನು, ಅಂದ್ರೆ ಹಸುಗಳು. ತನ್ನ ಮಗುವಿಗೆ, ತನ್ನ ಕರುವಿಗೆ ಕೊಡಬೇಕಾಗಿರುವಂತಹ ತನ್ನ ಎದೆಯ ಹಾಲನ್ನ ಮನುಷ್ಯರಿಗೆ ಕೊಟ್ಟು ನೀವು ಸುಖವಾಗಿರಿ ಅಂತ ಹೇಳುವಂತ ಕಾರಣದಿಂದ ತ್ಯಾಗಮಯಾಗಿ ಬದುಕ್ತಿರ್ತಕ್ಕಂತಹ ಗೋವಿನ ಒಂದು ಕತೆ. ಈ ಒಂದು ಮನೆಯಲ್ಲಿ ಇವರ ಹೆಸರು ಪ್ರಕಾಶ್ ಅಂತ. ಕೆಲ್ರಾಯಲ್ಲಿ ಇವರ ಒಂದು ವಾಸ ಇದೆ. ಇವರ ತಾಯಿ, ಇವರ ಅಜ್ಜಿ, ಹೀಗೆ ಇವರ ಒಂದು ಸಂಪೂರ್ಣವಾಗಿರುವಂತಹ ಕುಟುಂಬ ವ್ಯವಸ್ಥೆಯಿಂದ 50 ವರ್ಷಗಳಿಂದ ಮನೆಯಲ್ಲಿ ಜಾನುವಾರುಗಳನ್ನ ಸಾಕಿ ಅದರ ಮೂಲಕ ಬಂದಿರುವಂತಹ ಹಾಲನ್ನ ಮಾರಿ ಬಂದಿರುವಂತಹ ಹಣದಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೂಡ ಗೋವುಗಳ ರಕ್ಷಣೆಯನ್ನ ಮಾಡಬೇಕು, ನಮ್ಮ ಗೋವುಗಳು ಉಳಿಬೇಕು ಅಂತ ಹೇಳುವಂತ ಕಾಲದಲ್ಲಿ ಭಾಷಣಗಳನ್ನ ಮಾಡಿದರೆ ಸಾಕಾಗೋದಿಲ್ಲ. ಈ ರೀತಿ ಅದನ್ನ ಸಾಕಿ ಅದರ ಜೊತೆಗೆ ಬದುಕಿ ಅದನ್ನ ರಕ್ಷಣೆ ಮಾಡಿ ಬದುಕುವುದರಿಂದ ಎಲ್ಲವೂ ಕೂಡ ಉಳಿಯೋದಕ್ಕೆ ಸಾಧ್ಯ. ಗೋ ಸಂತತಿ ಅಂತ ಗೋವುಗಳನ್ನ 50 ವರ್ಷದಿಂದ ಸಾಕ್ತಿರ್ತಕ್ಕಂಥ ಇವರ ಮನೆಯಲ್ಲಿ ಇರುವಂತಹ ಗೋವುಗಳನ್ನ ಮಾಮೂಲಾಗಿ ಮೇಯೋದಕ್ಕೆ ಬಿಟ್ಟಿದ್ದಾರೆ. ಬಿಟ್ಟಿರುವಂತಹ ಗೋವುಗಳಿಗೆ ಯಾರೋ ಕಟುಕರು ವಿಷವನ್ನ ಉಣಿಸಿ ಗರ್ಭಧಾರಣೆಯನ್ನ ಹೊಂದಿರುವಂತಹ ಹಸುಗಳನ್ನ ಕೂಡ ಕೊಂದಿದ್ದಾರೆ ಅಂತ ಹೇಳಿದ್ರೆ ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ಎಷ್ಟರ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ನಮ್ಮ ಕರಾವಳಿಯಲ್ಲಿ ಈ ಪರಶುರಾಮನ ಸೃಷ್ಟಿಯ ನಾಡಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ತಡ್ಕೊಳ್ಳೋದಕ್ಕೆ ಅಸಾಧ್ಯ. ಒಬ್ಬ ಮನುಷ್ಯನಿಗೆ ಈ ರೀತಿ ಆಗ್ತಾ ಇದ್ರೆ ಇಡೀ ಪ್ರತಿಭಟನೆಗಳು ಅದು ಇದು ಎಲ್ಲನೂ ಆಗ್ತಾ ಇತ್ತು. ಆದ್ರೆ ಕಣ್ಣ ಮುಂದೆಯೇ ಸಾಕಿರುವಂತಹ ಗೋವುಗಳು ಆ ವಿಷವನ್ನ ತಿಂದಿದೆ ಅಂತ ಹೇಳ್ತಾರೆ. ಬಂದು ಇನ್ನೇನು 2-3 ತಿಂಗಳಲ್ಲಿ ಅದು ಕರು ಹಾಕಬೇಕಾಗಿತ್ತು. ಕಣ್ಣ ಮುಂದೆಯೇ ವಿಲವಿಲ ಒದ್ದಾಡಿ ಸತ್ತಿದೆ ಅಂತ ಹೇಳಿದ್ರೆ ಅದರ ನೋವು ಎಷ್ಟು ಇರಬೇಡ. ಇದು ನಮ್ಮ ಪ್ರತಿಯೊಬ್ಬರ ಕಡೆಗೆ ವೈರಲ್ ಆಗಬೇಕು. ಯಾರು ಈ ಗೋವುಗಳನ್ನ ಕೊಂದಿದ್ದಾರೆ ಅವರಿಗೆ ಸರಿಯಾಗಿರುವಂತ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ನಾನು ಸುಳ್ಯದಿಂದ ಈ ನೀರ್ಮಾರ್ಗದ ಕೆಲ್ರಾಯಿಗೆ ಬಂದಿದ್ದೇನೆ. ಏನಾಯ್ತು ಅಂತ ಹೇಳೋದ್ರ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಇವತ್ತು 6 ಗೋವುಗಳನ್ನ ಅವರು ಕಳ್ಕೊಂಡಿದ್ದಾರೆ. ಗೋವಿನಿಂದಲೇ ಜೀವನವನ್ನ ನಡೆಸ್ತಕ್ಕಂಥ ಪ್ರಕಾಶ್ ಹಾಗೇನೆ ಕುಟುಂಬ ಯಾರೋ ಅವಿವೇಕಿಗಳು ಹಾಗೇನೆ ದುಷ್ಟರಿಟ್ಟಿರುವಂತ ವಿಷದಿಂದ 6 ಗೋವುಗಳನ್ನ, ಹೊಟ್ಟೆಯಲ್ಲಿ ಕರುವಿದ್ದಂತ ಗೋವುಗಳನ್ನ ಇವತ್ತು ಕಳ್ಕೊಂಡಿದ್ದಾರೆ. ಏನಾಯ್ತು ಎಲ್ಲ ವಿಷಯವನ್ನ ಹೇಳ್ತೇನೆ. ಇದಕ್ಕೆ ಗೋವುಗಳ ರಕ್ಷಣೆ ಆಗಬೇಕು ಅಂತ ಯಾರೆಲ್ಲ ಯಾವತ್ತು ಹೇಳ್ತಾ ಇರ್ತೀರಿ, ಇವರಿಗೆ ನಿಜವಾಗಿ ರಕ್ಷಣೆಯನ್ನ ಕೊಡಬೇಕು. ಹಾಗೆ ಇದಕ್ಕೊಂದು ಸರಿಯಾಗಿರುವಂತ ನ್ಯಾಯವನ್ನ ಕೊಡಬೇಕು. ಆಲ್ರೆಡಿ ಇವಾಗಲೇ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದರ ಮುಂದಿನ ತನಿಖೆಯನ್ನ ಮಾಡೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಇದೆ. ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ. ಪೋಸ್ಟ್ ಮಾರ್ಟಮ್ ಕೂಡ ಕೊಟ್ಟಿದ್ದಾರೆ. ಅದರ ಮೂಲಕ ಅದು ಯಾವ ರೀತಿಯಲ್ಲಿ ಸತ್ತಿದೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಾಗ್ಲಿಕ್ಕಿದೆ. ಆದ್ರೆ ಏನಾಯ್ತು ಅಂತ ಹೇಳೋದ್ರ ಬಗ್ಗೆ ಈ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಯಾವುದೇ ಕಾರಣಕ್ಕೆ ಬೇಜಾರು ಮಾಡಬೇಡಿ. ಗೋ ಮಾತೆಯನ್ನ ಕೊಂದಿರ್ತಕ್ಕಂಥವರಿಗೆ ನಾವು ಶಿಕ್ಷೆ ಕೊಡಬೇಕಾಗಿಲ್ಲ, ಕಾನೂನು ಶಿಕ್ಷೆ ಕೊಡಬೇಕಾಗಿಲ್ಲ. ಆ ಯಾವ ರೀತಿ ಗೋಮಾತೆಯನ್ನ ಸಾಯಿಸೋದಕ್ಕೆ ವಿಷವ ಅಥವಾ ಇನ್ನೇನೋ ವಸ್ತುಗಳನ್ನ ಇಟ್ಟು ಅದನ್ನ ಸಾಯಿಸಿದಾರ,
ಅದೇ ರೀತಿ ಅದನ್ನ ಸಾಯಿಸಿರ್ತಕ್ಕಂಥವರ ಕುಟುಂಬಕ್ಕೂ ಇದು ಬರ್ತದೆ ಅಂತ ಹೇಳುವಂತದ್ದು 100ಕ್ಕೆ 100 ಖಂಡಿತ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯಕ್ಕೂ ಕೂಡ ಒಂದು ಸಣ್ಣ ನೋವನ್ನ ಮಾಡದಂತದ್ದು ಈ ಗೋಮಾತೆ ನೋಡಿ ಇಲ್ಲಿ. ಇದು ಕೂಡ ಇವಾಗ ಸಾವು ಬದುಕಿನ ಹೋರಾಟದಲ್ಲಿದೆ. ಉಳಿದುಕೊಂಡಿರುವಂತದ್ದು ಒಂದು, ತಿನ್ನೋದಕ್ಕೂ ಆಗುದಿಲ್ಲ, ಕುಡಿಯೋದಕ್ಕೂ ಆಗುದಿಲ್ಲ, ಎದ್ದು ನಡೆಯುವುದಕ್ಕೂ ಆಗುದಿಲ್ಲ. ಗೋಮಾತೆಯನ್ನ ಕೊಲ್ಲೋದಕ್ಕೆ ಹೊರಟಿದಾರಲ್ಲ, ಸೊ ಅದು ಅವರ ಮನೆಯ ಮಾತೆಯನ್ನೇ ಕೊಂದಷ್ಟರ ಮಟ್ಟಿಗೆ ಅದಿದೆ. ಏನಾಯ್ತು, ಯಾವಾಗ ಗೋವನ್ನು ಎಲ್ಲಿಗೆ ಬಿಟ್ರಿ, ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ. ಸರ್, ಇದು 10 ತಾರೀಕಿನ ಟೈಮಿಗೆ ಇದು ದನಗಳ ಹೊರಗೆಲ್ಲ ಹೋಗ್ತಾ ಇದೆ. ಆ ದನಗಳು ಮೇಲಿಕ್ಕೆ ಆಕ್ಟಿವ್ ಆಗಿ ದನಗಳೆಲ್ಲ ಮೇಲಿಕ್ಕೆ ಹೋಗಿದೆ. ನಾವು ಹೋದ ಕಡೆ ಯಾವುದು ಹೋದ ಜಾಗ ಕತೆ ನನಗೆ ಅನುಮಾನ ಆಗ್ತದೆ, ಯಾರ ವಿಷ ಇಟ್ಟಿರಬಹುದೆಂದು ನನ್ನ ಅದರ ಮೇಲೆ ಅನುಮಾನ ಇದೆ. ಓಕೆ, ಈಗ ವಿಷ ಇಟ್ಟಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಆ ಗೋವುಗಳ ಒಂದು ವರ್ತನೆ ನೋಡಿದ ಬಳಿಕ ನಿಮಗೆ ಗೊತ್ತಾಯ್ತು ಅಥವಾ ಹೇಗೆ ಗೊತ್ತಾಯ್ತು ನಿಮಗೆ ಅಂತ? ಗೋವು ಅದು ಒಂದು 13 ತಾರೀಕಿಗೆ ಗಬ್ಬದೊಂದು ದನ ಡೆತ್ ಆಯ್ತು. ಅದರ ಮುಂಚೆ ಅದೇ ದನ ಒಮ್ಮೆ ಅಡ್ಡ ಬಿದ್ದ ನಂತರ ಅದರ ಕುತ್ತಿಗೆ ಫುಲ್ ಬೆಂಡ್, ಕುತ್ತಿಗೆ ಎಲ್ಲ ದಸ ಕುತ್ತಿಗೆ ಎಲ್ಲ ಬೆಂಡೆ. ಅಂದ್ರೆ ಒಂದು ದನದ ಈ ರೀತಿ ಆತದಲ್ಲ, ಹಸುವಿದ ಆತದಲ್ಲ, ಎಲ್ಲ ದನದ ಅದೇ ರೀತಿ, ಎಲ್ಲ ದನದ ಹಾಗೆ. ಮತ್ತು ಕೈ ಕಾಲುಗಳನ್ನೆಲ್ಲ ಒಡೆಯುವುದು ಮತ್ತು ವಾಮಿಟಿಂಗ್ ಬರುವುದು, ಅಂದ್ರೆ ಒಂಥರ ವೈಟ್ ನೂರೆ ಟೈಪ್ ಬರುವುದು, ಅದು 2 ದನ ಎಲ್ಲ ಕಂಡಿದೆ ನಾನು. ಅದೆಲ್ಲ ಬರುದು. ಮತ್ತು ತಿಂದದ್ದು ಉಂಟಲ್ಲ, ಒಮ್ಮೆ ತಿಂದದ್ದು ಒಂದೇ ದನ, 2 ದನ ಏನ ಇದು ಮಾಡಿದ್ದು ಅದು ತಿಂದು ಹೊರಗೆ ಹಾಕಿದ್ದು, ಅದೆಲ್ಲ ಸೇಮ್ ಟೈಮ್ಸ್ ಇರ್ತದೆ. ಮತ್ತು ಹೊಟ್ಟೆ ಹೊಡೆದು ಮತ್ತು ಒಮ್ಮೆ ಅದು ಕುತ್ತಿಗೆ ಅಡ್ಡ ಆದ ನಂತರ ಅದು ಸ್ಟ್ರೇಟ್ ಬರುದಿಲ್ಲ. ಈ ರೀತಿ ಇರ್ತದೆ ಇಲ್ಲಿ ಸೇಮ್ ಪೊಸಿಷನ್, ಸೇಮ್. ಇಲ್ಲಿ ದಪ್ಪ ಇರ್ತದೆ ನೋಡಿ, ಈಗ ದಪ್ಪ ಉಂಟು. ಈಗ 6 ದನಗಳಿಗೆ ಸತ್ತು ಅದನ್ನೀಗ ಏನು ಗುಂಡಿಗೆ ಹಾಕಿದಿರಲ್ಲ, ಸೊ ಅದರಲ್ಲಿ ಎಷ್ಟು ಹಸುಗಳಿತ್ತು, ಎಷ್ಟು ಹೋರಿಗಳು ಈ ರೀತಿ ಏನಿತ್ತು ಅಂತ? 4 ಹೋರಿ, 3 ಕರೆ ದೊಡ್ಡ HF, ಮತ್ತೆ ಜೆಸ್ಸಿ, ಮತ್ತೆ 2 ಅದರಲ್ಲಿ 2 ಗಬ್ಬದ್ದು ಅದಿತ್ತು. ಈ ಹಸುಗಳು ನಿಮ್ಮ ಜೀವನವನ್ನು ನಡೆಸುವುದಕ್ಕೆ ಗೋಮಾತೆ ಎಷ್ಟು ನಿಮಗೆ ಅದು ಉಪಯೋಗಿ ಅಂತ? ಅಂದ್ರೆ ಗೋಮಾತೆಯನ್ನು ಎಲ್ಲರೂ ಕೂಡ ಅದರಿಂದಾಗಿ ಬದುಕುವವರು ಕೂಡ ಇರ್ತಾರೆ. ಸೊ ನಿಮ್ಮ ಜೀವನ ಅದರಿಂದಾಗಿ ಎಷ್ಟು ಸಾಗಿದೆ, ಈ ಗೋವುಗಳಿಗೆ 6 ತೀರ್ಕೊಂಡಿದಲ್ಲ, ನಿಮ್ಮ ಜೀವನಕ್ಕೂ ಕೂಡ ಎಷ್ಟು ಎಫೆಕ್ಟ್ ಬಿದ್ದಿದೆ ಇದು ಅಂತ ನಮ್ಗೆ ಹೇಳುವಷ್ಟು ತಡೆಯುವಷ್ಟು ಶಕ್ತಿ ಇಲ್ಲ. ಆ ತರ ನಮ್ಗೆ ಆಗಿದೆ, ನಮ್ಮ ಫ್ಯಾಮಿಲಿಗೆ ಅಂದ್ರೆ ಇದಕ್ಕೆ ಅಷ್ಟಾಗಿದೆ. ನಮ್ಮ ಮಿಸಸ್ ಅವರು ತುಂಬಾ ಕೂಗ್ತಾ ಇದ್ದಾರೆ, ಅಷ್ಟು ಪ್ರೀತಿಯಿಂದ ಆ ದನಗಳನ್ನ ಸಾಕ್ತಾ ಇದ್ರು. ಇರ್ಲಿ, ತನ್ನ ಮಕ್ಕಳಾಗೆ ಅವರು ದನಗಳನ್ನ ಸಾಕ್ತಾ ಇದ್ರು. ಕರ್ದಾಗೆ ಏನ್ ಮಾಡಿದಾಗೆ ಬರ್ತಾ ಇತ್ತು. ಮತ್ತು ನಮ್ಗೆ ಸ್ವಲ್ಪ ಲೇಟ್ ಆದ ಹೊರಗೆ ದನ ಲೇಟ್ ಆದ್ರೂ ಸಹ ಅದು ಅವರವರ ಗೂಟಕ್ಕೆ ಹೋಗಿ ನಿಲ್ತದೆ, ಹೋಗಿ ಅಲ್ವಾ, ಗೂಟಕ್ಕೆ ಹೋಗಿ ಬೆಳಿಗ್ಗೆ ನೋಡುವಾಗ ಎಲ್ಲ ಇರ್ತಾರೆ. ಸುಮಾರು ಎಷ್ಟು ವರ್ಷದಿಂದ ನೀವು ಗೋವುಗಳನ್ನ ಸಾಕ್ತಾ ಇದ್ದೀರಿ? 50 ವರ್ಷ ತನಕ ಆಗಿದೆ ಸಾಕ್ತಾ ಇದ್ದಾರೆ. ಇವಾಗ ಈ 6 ಗೋವುಗಳನ್ನ ಇವಾಗ ಕಳ್ಕೊಂಡಾಗಿದೆ. ಇದು ಒಂದು ಇವಾಗ ಕಷ್ಟದಲ್ಲೇ ಇದೆ, ಜೀವನಮಾನ ಹೋರಾಟದಲ್ಲೇ ಇದೆ. ಎಷ್ಟು ಗೋವುಗಳು ನಿಮ್ ಜೊತೆ ಇವಾಗಿದೆ? ಈಗ 30-35 ತನಕ ಉಂಟು ನಮ್ಮ ಹತ್ರ, ಅಲ್ವಾ? 35 ಗೋವುಗಳಿದೆ. ನಿಮಗೆ ಈ ಗೋವುಗಳ ಬಗ್ಗೆ ಯಾರಾದ್ರೂ ಹೇಳಿರೋರು ಇದ್ದಾರಾ, ಯಾಕೆ ಸಾಕ್ತೀರಾ, ಅಥವಾ ಇನ್ನೇನಾದ್ರೂ ನಿಮ್ಮ ವೈರಿಗಳು ಯಾರಾದ್ರೂ ಇದ್ದಾರಾ, ಅಥವಾ ಗೋವುಗಳಿಗೆ ಯಾಕೆ ವಿಷವನ್ನು ಇಡಬೇಕು, ಏನಾದ್ರೂ ಅದ್ರ ಬಗ್ಗೆ ನಿಮಗೆ ಸಂಶಯ ಉಂಟು? ಆದ್ರೆ ನಂಗೆ ಹೇಳಲಿಕ್ಕೆ ಬರುದಿಲ್ಲ. ಸಂಶಯ ಉಂಟು, ಅವರಂತೆ ಹೆಸರು ಹೇಳಲಿಕ್ಕೆ ಸ್ವಲ್ಪ ಬರುದಿಲ್ಲ. ಇದರ ಬಗ್ಗೆ ನೀವು ಕಾನೂನಾತ್ಮಕವಾಗಿ ತನಿಖೆ ಆಗ್ಬೇಕು, ಏನಾದ್ರು ಕೇಸ್ ಎಲ್ಲ ಕೊಟ್ಟಿದ್ದೀರಾ? 13 ತಾರೀಕಿಗೆ ಪೋಸ್ಟ್ ಮಾರ್ಟಂಗೆ ರೆಕಮೆಂಡ್ ಅವರು ಬ್ಯಾಂಗ್ಳೂರಿಗೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಇಷ್ಟ ತನಕ ಇದು ರಿಪೋರ್ಟ್ ವಿಷಯ ಏನಿಲ್ಲ. ಮೊನ್ನೆ ಒಬ್ಬ ಡಾಕ್ಟರ್ ಹೇಳಿದ್ದು ಒಂದು 2-3 ಬಂದಿದೆ ಅಂತ ಹೇಳಿದ್ದಾರೆ. ಅದು ಸರಿ ರಿಪೋರ್ಟ್ ಅಲ್ಲಿ ಇನ್ನೂ ಸಹ ಬರ್ಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ ರಿಪೋರ್ಟ್ ಬ್ಯಾಂಗ್ಳೂರ್ನಿಂದ. ಅದು ಸಹ ಬರ್ಲಿಲ್ಲ. ಆದ್ರೆ ಇವತ್ತಿಗೆ ಸಾಧಾರಣ ಅದು ರಿಪೋರ್ಟಿನ ಇದಕ್ಕೆ ಪ್ರಕಾರ 13ರಿಂದ ಅವರು ಕೊಂಡೋದದ್ದು ಇವತ್ತು ತಾರೀಕು ಎಷ್ಟು 21, 22 ಇಷ್ಟು ತನಕ ಆದ್ರೂ ಇದಿಲ್ಲ. ನಿನ್ನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸ್ನವರೆಲ್ಲ ಬಂದಿದ್ರು ಮತ್ತು ಪುನಃ ವೆಟರ್ನರಿ ಡಾಕ್ಟರ್ ಇಲ್ಲಿದ್ದು ಏರಿಯಾದ್ದು ಬಂದಿದ್ರು. ಪುನಃ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಬ್ಯಾಂಗ್ಳೂರು ಕಳಿಸ್ತೇನೆ ಪ್ರಕಾಶ್ ಅಂದೇ ಹೇಳಿದ್ದಾರೆ. ಪೊಲೀಸ್ ಮುಖಾಂತರನೇ ಇದು ಮಾಡಿದ್ದಾರೆ. ಮತ್ತು ಏನಾಗುತ್ತೆ ಅಂತ ಕಾನೂನು ಮೇಲೆ ನಾವೊಂದು ಇವಾಗ ನಂಬಿಕೆ ಇಡಬೇಕಷ್ಟೇ, ಮತ್ತೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾನೂನು ಮತ್ತೊಂದು ಈ ವಿಡಿಯೋ ವೈರಲ್ ಆದಾಗ ದಯವಿಟ್ಟು ಇದಕ್ಕೆ ಸರಿಯಾಗಿರುವಂತಹ ಕಾನೂನು ವ್ಯವಸ್ಥೆಗಳ ಮೂಲಕ ಇವರಿಗೆ ನ್ಯಾಯ ಒದಗಿಸಿ ಕೊಡದಿದ್ರೆ ಮುಂದೊಂದು ದಿನ ಇದರ ಮುಂದುವರಿದ ಭಾಗವನ್ನು ಕೂಡ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಗೋಮಾತೆಯನ್ನ ಇವರು ಸಾಕಿ ಅದರ ಮೂಲಕವೇ ಜೀವನವನ್ನು ನಡೆಸಿರ್ತಕ್ಕಂಥ ಕುಟುಂಬಕ್ಕೆ ಈ 6 ದನಗಳನ್ನ 6 ಹಸು ಆಗಿರ್ಬೋದು ಅಥವಾ ಹೋರಿಗಳಾಗಿರ್ಬೋದು ಇದನ್ನ ವಿಷ ಇಟ್ಟು ಕೊಂದಿದ್ದಾರೆ ಅಂತ ಹೇಳುವಂತ ಅವರ ಅನುಮಾನ. ಹಾಗೇನೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ನೊರೆಯನ್ನ ಉಗುಳಿ ಅದರ ಒಂದು ನೋಡಿ ಅದರ ಕುತ್ತಿಗೆ ಹೇಗಿದೆ ಅಂತ ಆ ಕಡೆಗೆ ತಿರುಗಿ ಈ ರೀತಿ ವಿಲವಿಲ ಒದ್ದಾಡಿ ಸಾಯ್ತಿರುವಂತಹ ಸಂದರ್ಭದಲ್ಲಿ ಪ್ರೀತಿಯಿಂದ ಮಗುವಿನ ರೀತಿ ಸಾಕಿರ್ತಕ್ಕಂತಹ ಗೋಮಾತೆಯನ್ನ ಕಳ್ಕೊಂಡಿರುವ ನೋವು ಅವರಿಗಿದೆ. ದಯವಿಟ್ಟು ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿನೇ ಈ ಎಪಿಸೋಡ್ ಅನ್ನ ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನಾವು
ಈ ರೀತಿ ಮಲಗಿರುವಂತಹ ಗೋವು, ಆಕ್ಟಿವ್ ಆಗಿ ಓಡಾಡ್ತಿದ್ದಂತಹ ಗೋವಿದು. ಇಂತಹ 6 ಗೋವುಗಳನ್ನ ವಿಷ ಇಟ್ಟು ಕೊಂದಿರ್ತಕ್ಕಂತಹ ನೀಚರು ನಮ್ಮ ಸಮಾಜದಲ್ಲಿದ್ದಾರೆ. ಇದು ಎಲ್ಲೂ ಆಗಿರೋದಲ್ಲ, ನಾರ್ತ್ ಅಲ್ಲಿ ಇನ್ನೆಲ್ಲೋ ಆಗಿರೋದಲ್ಲ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೀರ್ಮಾರ್ಗದ ಹತ್ರ ಆಗಿರುವಂತದ್ದು. ಈ ಒಂದು ಜೀವನ ಮರಣ ಹೋರಾಟದಲ್ಲಿದೆ. ಉಳಿದಂತಹ 6 ಗೋವುಗಳು ಆಲ್ರೆಡಿ ಸತ್ತಿದೆ. ಗಬ್ಬದ್ದು ಅಂದ್ರೆ ಎಂತಾಯ್ತು? ಪಾಪ ನೋಡಿ, ಗೋವುಗಳನ್ನ ಕಳೆದುಕೊಂಡಿರುವ ದುಃಖ ಉಂಟಲ್ಲ, ಅದನ್ನು ಆ ತಾಯಿ ಅದನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವನ್ನ ಮಕ್ಕಳ ರೀತಿ ಸಾಕ್ತಾ ಇದ್ರು. 50 ವರ್ಷಗಳಿಂದ ಗೋಗಳಿಂದಾಗಿ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ಇವರು ಶ್ರೀಮಂತರಲ್ಲ. ಬಟ್ ಗೋವಿನ ಮೇಲೆ ಇರುವಂತಹ ಅತೀವವಾಗಿರುವ ಪ್ರೀತಿ ಅವರಿಗೆ, ಆ ಗೋಗಳು ಅವರನ್ನ ರಕ್ಷಣೆ ಮಾಡಿದೆ, ನಮ್ಮ ಜೀವನಕ್ಕೆ, ತಮ್ಮ ಹೊಟ್ಟೆಪಾಡಿಗೋಸ್ಕರ ನಮ್ಮನ್ನ ಬದುಕಿಸಿದೆ ಅಂತ ಹೇಳುವಂತಹ ಪ್ರೀತಿ ಅವರಿಗಿದೆ. ಆದ್ರೆ ಅವರ ಜೀವನಾಂಶವಾಗಿರುವಂತಹ ಗೋವನ್ನೇ ಕೊಂದಿದ್ದಾರೆ ಅಂತ ಹೇಳಿದಾಗ ಆ ತಾಯಿಯ ಕರುಳು ಕಿತ್ತು ಬರುವಂತ ರೀತಿ ಇದೆ. ಆಕ್ಚುಲಿ ಇದು ಪ್ರಕಾಶ್ ಅವರ ಇದು ಗೋಗಳನ್ನು ಸಾಕ್ತಕ್ಕಂಥ ಹಟ್ಟಿ ಅಲ್ಲ? ಬನ್ನಿ ಹೋಗುವ. ಓ, ಇಷ್ಟು ಚೆನ್ನಾಗಿ ಹಂಚಿನ ಅಂದ್ರೆ ಮನೆಯ ರೀತಿಯೇ ಮಾಡ್ಕೊಂಡಿದ್ದೀರಾ ಅಂತಲ್ಲ? ಓಕೆ. ಸೊ ಯಾವ್ದೆಲ್ಲ ಇದೆ ದನಗಳು ನಿಮ್ ಜೊತೆ? HF ಎಲ್ಲ ಉಂಟು. HF? ಓಕೆ ಓಕೆ. ಮಜಸ್ಸಿ. ಸೊ ಇಲ್ಲಿ 35 ಈಗ ಕೆಳೆ ಕೂಡ ಇದೆ. ಓಕೆ. ಎಲ್ಲ ಇಲ್ಲೇ ಕರು ಹಾಕಿರೋದಲ್ಲ? ಕರು ಹಾಕಿದ್ದು ಇಲ್ಲೇ. ಓಕೆ ಓಕೆ. ಸೊ ಇಲ್ಲೇ ಕಟ್ಟಿ ಹಾಕ್ತಾ ಇದ್ರಿ ಅದನ್ನ? ಹೌದು. ಓಕೆ. ಇಲ್ಲಿ ನೋಡಿ, ಇದೇ ಏರಿಯಾದಲ್ಲಿ ಸುಮಾರು 35 ಪ್ಲಸ್ ಹಸುಗಳನ್ನ, ಗೋಗಳನ್ನ ಹೊರಗೆ ಕೂಡ ಉಂಟು ಸಾಕ್ತಿದ್ದಂತಹ ಅವರು. ಸೊ ಎಷ್ಟು ನೀಟಾಗಿ ಇದನ್ನೆಲ್ಲ ಕ್ಲಿಯರ್ ಆಗಿ ಇಟ್ಕೊಂಡಿದ್ದಾರೆ. ಕೇವಲ ಅಲ್ಲಿ ಒಂದು ಹಸುವನ್ನ ತೋರಿಸಿದ್ರೆ ಇವರು ಹೌದಾ, ಆ ಹಸುಗಳನ್ನ ಸಾಕ್ತಾರಾ ಇಲ್ವಾ, ಅಥವಾ ಇದೊಂದು ಪಬ್ಲಿಸಿಟಿಗೆ ಮಾಡಿದಾರೆ ಅಂತ ಹೇಳುವಂತ ಯೋಚನೆಗಳಲ್ಲಿ ಮೈಂಡ್ ಅಲ್ಲಿ ಬಂದ್ರೆ, ಅದಕ್ಕೋಸ್ಕರ ಪ್ರತಿಯೊಂದು ಇವರು ಸಾಕಿರುವಂತಹ ಹಸುಗಳಾಗಿರ್ಬೋದು, ಇಲ್ಲಿರುವ ಹೋರಿಗಳಾಗಿರ್ಬೋದು, ಅಥವಾ ಇವರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದರ ಹಟ್ಟಿಯ ಒಂದು ಪರಿಚಯ. ಆಕ್ಚುಲಿ ಇದು ಸಣ್ಣ ಹಟ್ಟಿ ಅಲ್ಲ, ಇದು ಗೋಶಾಲೆ ತರ ಏನೇ ಇದೆ. ಸೊ ಇದು ಇಲ್ಲೊಂದು ಆಯ್ತು ನೋಡಿ, ಇಲ್ಲೊಂದು ಹಟ್ಟಿ ಆಯ್ತು, ಇದರ ಪಕ್ಕದಲ್ಲಿ ಮತ್ತೊಂದಿದೆ. ಬಾಕಿದೆಲ್ಲ ಹೊರಗೆ ಹೋಗಿದಾ? ಓಕೆ. ನೀವೇ ಇದರ ಆರೈಕೆ ಮಾಡೋದಲ್ಲ, ಜನ ಇದ್ದಾರಾ? ಒಬ್ರು ಇದ್ದಾರಲ್ಲ? ಓಕೆ ಓಕೆ. ಮತ್ತು ಮಿಸ್ಸಸ್ ಅವರೆಲ್ಲ ಓಕೆ. ಬರ್ತಾ ಉಂಟಾ? ಓಕೆ. ನೋಡಿ ಒಂದು ಮೇಲಿಂದ ಬರ್ತಾ ಉಂಟು ನೋಡಿ, 2 ಔಟ್ ಸೈಡ್ ಬಿಟ್ಟಿರೋದು ನೋಡಿ ಬರ್ತಾ ಉಂಟು. ಇದೆಲ್ಲ ಅದರ ಗ್ರೂಪ್ ಇದ್ದು, ಅದರ ಗ್ರೂಪ್ ಇದಲ್ಲ, ಅದಕ್ಕೆಷ್ಟು ಫೀಲ್ ಇರ್ಬೋದು ಈಗ? ನೋಡಿ ಅಲ್ಲಿನ ಬಂತು ನೋಡಿ, ಅದೆಲ್ಲ ಫೀಲ್. ಓಕೆ ಓಕೆ. ಅದು ತನ್ನಷ್ಟಕ್ಕೆ ಬರ್ತದೆ. ಹೀಗೆಲ್ಲ ಇಷ್ಟು ವಿಷಯಗಳಿದೆ, ಇಷ್ಟು ಗೋವುಗಳು, ಗೋವಿನ ಅಳು ಅದಕ್ಕೆ ಅರ್ಥ ಆಗ್ತಾ ಇದೆ, ಕಳ್ಕೊಂಡಿದ್ದೇವೆ ನಮ್ ಜೊತೆ ಇದ್ದವರನ್ನ ಅಂತ. ಸೊ ನೋಡುವ, ಇದಕ್ಕೆ ಸರಿಯಾಗಿರುವಂತ ಒಂದು ಆನ್ಸರ್ ನಮಗೆ ಸಿಗಬೇಕು. ನ್ಯಾಯ ಕೊಡ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಯಾರು ಮಾಡಿದ್ದಾರೋ ಅದು ನನಗೆ ನ್ಯಾಯ ಒದಗಿಸಿ ಕೊಡ್ಬೇಕಾಗಿ ನಾನು ಕಳಕಳಿಯಾಗಿ ನಾನು ಕೇಳಿಕೊಳ್ತೇನೆ. ಓಕೆ, ಅದು ಸಿಗ್ಲಿ. ಸಿಕ್ಕಿದ ನಂತರ ಮತ್ತೆ ನಾನು ಇದರ ಅಪ್ಡೇಟ್ ಏನಾಯ್ತು ಮತ್ತೆ ಹಾಕ್ತೇನೆ. ಸೊ ನೀವೇನು ವರಿ ಮಾಡಬೇಡಿ, ಎಲ್ಲಾನು ಸರಿ ಆಗುತ್ತೆ. ತುಂಬಾ ಟೆನ್ಷನ್ ಅಲ್ಲಿ ಅಲ್ಲ ಪಾಪ ಹೌದು, ನಾವು ನೋಡಿದ್ವಿ ಅಂದ್ರೆ ಅಲ್ಲಿ ಅವ್ರಿಗೆ ತಲೆ ಸುತ್ತು ಬಂತ ಅಂತಲ್ಲ, ಅವರು ಅಷ್ಟು ಮಕ್ಕಳಾಗಿ ನೋಡ್ತಾ ಇದ್ರು. ನಮ್ಮ ಮಕ್ಕಳಾಗಿ ನೋಡ್ತಾ ಇದ್ರು. ಕರೆಕ್ಟ್. ಓಕೆ, ಬನ್ನಿ ಆಚೆ. ಬಾ. ಇದೆಲ್ಲ ಅದರ ಒಟ್ಟಿಗೆಲ್ಲ ಗ್ರೂಪ್, ಗ್ರೂಪ್ ಇದೆಲ್ಲ. ಹಾಗಾದ್ರೆ ಇದಕ್ಕೆ ರೋಗ ಬರ್ಬೇಕಂತಾರೆ, ಏನು ಪ್ರಾಬ್ಲಮ್? ಅದೇ ಇದು ಆ ವಿಷಯವನ್ನು ಇದು ತಿನ್ಲಿಲ್ವಾ ಅಂತಲ್ಲ? ಅದು ಅಂದ್ರೆ ನನ್ನ ಲೆಕ್ಕದಲ್ಲಿ ಅದು ಕೈಯಲ್ಲಿ ಕೊಟ್ಟಿದ್ದಾರೆ ಅವರು. ಆಕ್ಟಿವ್ ಅಲ್ಲ ದನಗಳಿಗೆ ನನ್ನ ಲೆಕ್ಕದಲ್ಲಿ ಸಂಶಯ ಒಂದು ಕೈಯಲ್ಲಿ ಕೊಟ್ಟದ್ದು ಉಂಟು. ಇದಕ್ಕೆಲ್ಲ ಸಿಗ್ಲಿಲ್ಲ. ಎಷ್ಟು ದನಕ್ಕೆ ಬೇಕಲ್ಲ, ಅದು ಅದರಲ್ಲಿ 6-7ಕ್ಕೆ ಡ್ಯಾಮೇಜ್ ಆಗಿದೆ ಸರ್. ಅದು ನನ್ನ ಪ್ರಕಾರ ಅದು ಸಂಶಯ ನನಗೆ. ಅದು ಇದರಲ್ಲಿ ಕೈಯಲ್ಲಿ ಕೊಟ್ಟದೇ ಇದು ಸಂಶಯ ಅಲ್ವಾ? ಹೌದು, ಏನಾಗ್ಬೇಕು ಮತ್ತೆ ಈಗ ನಿಮ್ಮ ಕೈಯಲ್ಲಿ ಹೋದ ನಿಮ್ಮ ಈಗ ನಾನು ಅಪರಿಚಿತ ನೋಡಿ, ಈಗ ಕೈ ಕೊಟ್ಟಾಗ ನೋಡಿ ಅದು ಹೌದು. ಹಾಗೆ ಒಂದು ಗೋವಂತ ಬಂದಾಗ ಅದು ಮಂಗಳೂರಲ್ಲಿದೆಯಾ ಬೆಂಗಳೂರಲ್ಲಿದೆಯಾ ಅಂತಲ್ಲ, ಎಲ್ಲ ಗೋಮಾತೆಗಳು ಕೂಡ ಒಂದೇ ರೀತಿ ಇರುವಂತದ್ದು. ಈ ಮನೆಯ ತಾಯಿ ಜೊತೆ ಮಾತಾಡಿಸ್ಬೇಕು ಅಂತ ನನಗೆ ಇತ್ತು, ಬಟ್ ಅವರ ನೋವಲ್ಲಿ, ಆ ಗೋಗಳನ್ನ ಕಳೆದುಕೊಂಡವರ ನೋವಲ್ಲಿ ನಾವು ಇಲ್ಲಿ ಮಾತಾಡ್ತಿರ್ಬೇಕಿದ್ರೆ ಅವರು ತಲೆ ಸುತ್ತು ಬಂದೇ ಅಲ್ಲಿ ಕೂತ್ಕೊಂಡ್ರು ಪಾಪ. ಒಂದೊಂದು ಗೋವುಗಳಿಗೆ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ. ಅದು ಕರೆದಾಗ ಅಷ್ಟು ಪ್ರೀತಿಯಿಂದ ಬರ್ತಾ ಇತ್ತು.
ಮತ್ತೆ ಅವರ ಜೊತೆ ನಾನು ಕೇಳಿದೆ ಔಟ್ಸೈಡ್ ಅದನ್ನ ಯಾಕೆ ಬಿಡ್ತೀರಿ ಅಂತ. ಬಟ್ ಅದಕ್ಕೂ ಒಂದು ಫ್ರೀಡಮ್ ಬೇಕು ಅಂತ ಹೇಳುವ ಕಾರಣದಿಂದ ಬಿಟ್ಟಿದ್ದಾರೆ ಅಷ್ಟೇ ಹೊರತು ಹಾಗೆಂತೇಳಿ ಅದು ಹೊರಭಾಗಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ವಿಷ ಉಣಿಸಿ ಕೊಲ್ಬೇಕು ಅಂತಿಲ್ಲ. ಪ್ರೀತಿಯಿಂದ ಬಂದು ಹೇಳಿ ಇನ್ನು ಬಿಡಬೇಡಿ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಆಪ್ಷನ್ ಇದೆ, ಕಟ್ಟಿ ಹಾಕುವುದಕ್ಕೂ ಒಂದು ಆಪ್ಷನ್ಸ್ಗಳಿದೆ. ಹಾಗೆಂತೇಳಿ ಗೋವುಗಳನ್ನ ಕೊಲ್ಲೋದಲ್ಲ, ಮನುಷ್ಯರನ್ನ ನಿರಂತರ ಕೊಲ್ತಾ ಇದ್ದಾರೆ, ಜೊತೆಗೆ ಗೋವುಗಳನ್ನ ಕೂಡ ಕೊಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ನೀಚವಾಗಿರುವ ಸಮಾಜ ನಮ್ಮ ಜೊತೆಗೆ ಇದೆ ಅಂತ ಹೇಳುವಂತದ್ದು. ಹಾಗೆಯೇ ಸಾಕಷ್ಟು ಜನರಿಗೆ ಇಲ್ಲಿ ಮನೆಯಲ್ಲೇ ಹಾಲನ್ನ ಕರೆದು ಕೊಡ್ತಿರ್ತಕ್ಕಂತಹ ವ್ಯಕ್ತಿಗಳು ಇವರು. ಇದಕ್ಕೊಂದು ನ್ಯಾಯ ಸಿಗಬೇಕು. ಆಲ್ರೆಡಿ ಪೋಸ್ಟ್ ಮಾರ್ಟಮ್ಗೆ ಕೊಟ್ಟಿದ್ದಾರೆ, ಅದರ ಲ್ಯಾಬ್ನಿಂದ ಸರಿಯಾಗಿರುವಂತಹ ಒಂದು ವ್ಯವಸ್ಥೆಯೊಂದಿಗೆ ಅದಕ್ಕೆ ಬೇಕಾಗಿರುವಂತಹ ರಿಪೋರ್ಟ್ಗಳು ಬರ್ತದೆ ಅಂತ ಹೇಳುವಂತ ವಿಚಾರವಾಗಿ ನಾವು ನಂಬಿದ್ದೇವೆ. ಇದಕ್ಕೆ ಸರಿಯಾಗಿರುವಂತಹ ನ್ಯಾಯದ ಮೂಲಕವೇ ನ್ಯಾಯವನ್ನು ಒದಗಿಸಿಕೊಟ್ರೆ ಆ ಗೋಮಾತೆಯ ಒಂದು ಆಶೀರ್ವಾದ ಎಲ್ರಿಗೂ ಕೂಡ ಸಿಗ್ತದೆ ಖಂಡಿತವಾಗ್ಲು. ಯಾವುದೇ ಅಧಿಕಾರಿ ವರ್ಗ ಆಗಿರ್ಲಿ, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ತಾಯಂದಿರಿದ್ದಾರೆ. ಹಾಗಿರುವಾಗ ಆ ಗೋಮಾತೆಯ ಒಂದು ಶಾಪ ಅಂತ ಏನಿದೆ ಅದು ಯಾರಿಗೂ ತಟ್ಟದಿರೋದಕ್ಕೆ ಬೇಕಾಗಿ ಏನು ಇದಕ್ಕೆ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿರುವಂತಹ ವಿಷಯಗಳು ನಡಿಬೇಕು ಅದನ್ನ ದಯವಿಟ್ಟು ಮಾಡಿ. ಬೇರೆ ಯಾರೇ ಇದಕ್ಕೆ ಪ್ರೆಷರ್ಗಳನ್ನ ಹಾಕ್ತಾ ಇದ್ರು ಕೂಡ ಅದರ ಬಗ್ಗೆ ತಲೆಗೊಡಬೇಡಿ. ಇಲ್ಲಿ ಒಬ್ಬ ಮನುಷ್ಯನ ವಿಚಾರವಲ್ಲ, ಇದೊಂದು ಗೋಮಾತೆಯ ವಿಚಾರ. ಸೊ ಎಲ್ರಿಗೂ ಫ್ಯಾಮಿಲಿ ಬದುಕು ಎಲ್ಲ ಇರುವಾಗ ನಾವೆಲ್ಲ ಕೂಡ ನಮ್ಮ ಕುಟುಂಬಕ್ಕೋಸ್ಕರ ಬದುಕ್ತಾ ಇರ್ತೇವೆ. ಹಾಗಿರುವಾಗ ಗೋಮಾತೆಯ ಆಶೀರ್ವಾದ ಎಲ್ಲ ಅಧಿಕಾರಿ ವರ್ಗಗಳಿಗೆ ಕೂಡ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ದಯವಿಟ್ಟು ನ್ಯಾಯಯುತವಾಗಿ ಇವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ನಾವೆಲ್ಲ ಜೊತೆಯಾಗಿ ಸೇರಿ ಮಾಡೋಣ ಅಂತ ಹೇಳ್ತಾ, ಸರ್ ನೀವು ಧೈರ್ಯವಾಗಿರಿ. ಮನುಷ್ಯರು ನ್ಯಾಯ ಕೊಡದಿದ್ರು ಕೂಡ ಆ ಭಗವಂತನ ಒಂದು ಶಕ್ತಿ ಇದೆ, ಆ ಗೋಮಾತೆಯ ಒಂದು ಶಕ್ತಿ ಇದೆ. ಸೊ ಕಲ್ಪವೃಕ್ಷ ಕಾಮಧೇನು ಇದರ ವಿರುದ್ಧ ಹೋದವರು ಯಾವತ್ತೂ ಕೂಡ ಒಳ್ಳೇದಾಗಿರುವಂತಹ ಸಮಾಜ ಬಹಳ ಕಡಿಮೆ. ಆಗಿರುವಾಗ ಅದಕ್ಕೆಲ್ಲ ಕೇಳ್ತಾ ಇದೆ. ಈ ರೀತಿಯ ಸಿಚುವೇಶನ್ ಅಲ್ಲಿ ಗೋಮಾತೆಯನ್ನು ನೋಡೋದಕ್ಕೆ ನಮಗೂ ಸಾಧ್ಯ ಇಲ್ಲ. ಹಾಗಿರುವಾಗ ಆದಷ್ಟು ಬೇಗ ಶೀಘ್ರವಾಗಿ ನ್ಯಾಯ ಸಿಗುವುದರೊಂದಿಗೆ ಗೋ ಸಂತತಿ ಉಳಿಲಿ. ಇವರು ಕೂಡ 50 ವರ್ಷಗಳಿಂದ ಗೋಗಳನ್ನ ಸಾಕ್ತಿರ್ತಕ್ಕಂಥ ಇವರಿಗೆ ಎಸ್ಪೆಷಲಿ ನಮ್ಮ ಕಡೆಯಿಂದ ಧನ್ಯವಾದವನ್ನ ಕೂಡ ಸಲ್ಲಿಸ್ತಾ ಅವರ ಒಂದು ದುಃಖ ಭರಿಸ್ತಕ್ಕಂಥ ಶಕ್ತಿ ಒಂದು ಒಳ್ಳೆಯ ಕಾನೂನು ನ್ಯಾಯಾಂಗದ ಮೂಲಕ ಸಿಗ್ಲಿ ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.